ಒಂದು ತಮ್ಮಂದು ಮತ್ತೇನೋ ಜಗಳ ಆಗಿದೆ ಒಂದು ಚಿಕ್ಕದು. ನಮ್ಮ ಕಿರಿಕ್ ಸ್ಟಾರ್ ಫೈನಲಿ ಐಕ್ಯ ರೀಚ್ ಆಗಿದ್ದೀವಿ. ಓಪನ್ ಮಾಡಿ. ನಮಗೆ ಲಾಕ್ ಓಪನ್ ಮಾಡಕ್ಕೆ ಬರ್ತಾ ಇಲ್ಲ. ನಿನ್ನೆ 3-4 ಸರಿ ನಿಂತ್ಕೊಂಡು ಕಾದ್ರಂತೆ ಪಾಪ ಓಪನ್ ಮಾಡೋಕ್ಕೆ, ಬಟ್ ಆಗಿಲ್ವಂತೆ. ಓಪನ್ ಮಾಡಕ್ ಬರಲ್ಲ. ಇದು ಲಾಕ್ ಮಾಡಿಬಿಟ್ಟಿದ್ದೀನಿ. ಅವ್ರು ಎಷ್ಟು ತೆಗೆದ್ರು ಬರಲ್ಲ. ಇಲ್ಲಿ ಲಾಕ್ ಮಾಡಿದ್ದೀನಿ ನೋಡಿ. ಬರಲ್ಲ. ಓಪನ್ ಮಾಡಿ ಇವಾಗ. ಸುಮ್ಮನೆ ಪ್ರೆಸ್ ಮಾಡಿ ಆ ಕಡೆ. ಹಾಗೆ ಯಾಕಾಗಲ್ಲ? ನೀವೇನಾದ್ರು ಮಾಡಿದ್ರಾ? ಆಯ್ತಲ್ಲ ಇವಾಗ. ಸಾಕ್ಬಿಡು, ಕಳ್ಳಂಗ್ ನಾವೇ ದಾರಿ ತೋರ್ಸ್ದಂಗ ಆಗುತ್ತೆ. ಹೆಂಗ್ ಓಪನ್ ಅವ್ರು ಸಿಸ್ಟಮ್ಯಾಟಿಕ್ ಆಗಿ ಓಪನ್ ಆಗ್ಬಾರ್ದು ಅಂತ ಹಾಕಿರೋದು. ಅದನ್ನ ನಾವೇ ಹಿಂಗ್ ತಿರ್ಸಿ ಅಂತ ಹೇಳ್ಕೊಡ್ತಾ ಇದೀವಿ. ಅಯ್ಯೋ, ನಾವು ಲಾಕ್ ಮಾಡಿದೀವಿ. ಗೊತ್ತಾಯ್ತದು, ನನ್ಗೆ ಗೊತ್ತಾಯ್ತು, ನನ್ ಕೈಲಿ ಆಗ್ತಾ ಇಲ್ಲ. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ಫೈನಲಿ ನಮ್ಮ ಮನೆಯವ್ರು ಎಲ್ರು ಒಂದು ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು. ಐಕ್ಯಾಗಿ ಹೋಗಿ ಇಲ್ಲಿ ಒಂಚೂರು ಅದು ಇದು ತೊಗೊಂಬರೋಣ, ಬೆಡ್ಶೀಟು ಅದು ಇದು ಅಂದ್ಕೊಂಡು ನಂಗೊಂದು ಫ್ಯಾನ್ ಗೀನೆಲ್ಲ ತೊಗೊಳೋದಿತ್ತಲ್ಲ. ನಾವು ಅಮ್ಮ ಸಿಗಲ್ಲ ಕೈಗೆ, ನಾವು ಅಪ್ಪ ಸಿಗಲ್ಲ. ನಮ್ಮ ಅಪ್ಪ ಇದ್ರೆ ನಮ್ಮ ಅಮ್ಮ ಇರಲ್ಲ, ನಮ್ಮ ಅಕ್ಕ ಇದ್ರೆ ನಮ್ಮ ಅಪ್ಪ ಅಮ್ಮ ಇರಲ್ಲ. ಸಾಯಿಲ್ ಅಂತೂ ಕೈಗೆ ಸಿಗಲ್ಲ ನೋಡಿ. ಇವಾಗ ಫೈನಲಿ ಇವ್ರು 3 ಜನರನ್ನ ಕಟ್ಟಾಕಿ ಕರ್ಕೊಂಡು ಹೋಗ್ತಿರೋ ತರ ತೋರಿಸಿದೀನಿ. ಈಗ ಕರ್ಕೊಂಡು ಹೋಗ್ತಿದ್ದಲ್ಲಿ ಹಿಂಗೆ ಐಕ್ಯ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಐಟಮ್ಸ್ ನ ನೋಡಿ ಡಿಸೈಡ್ ಮಾಡಿ. ಅಂಡ್ ನಾಳೆಯಿಂದ ನಾವೇನ್ ಅನ್ಕೊಂಡ್ವಿ ಅಂದ್ರೆ ಕ್ಲೀನಿಂಗ್ ಏನಾಗ್ತಿದೆ ಅಂದ್ರೆ ನಾವು ಯಾರನ್ನೋ ಒಬ್ಬರನ್ನ ನಂಬ್ಕೊಂಡು ಕಾಯ್ಕೊಂಡು ಅದಾಗ್ತಾ ಇಲ್ಲ. ಅದಕ್ಕೆ ಒಂದೊಂದೇ ರೂಮ್ ಅಂತ ನಾವೇ 5 ಜನನು ಸೇರಿ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದೀವಿ. ನಾಳೆ ನಾನು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ, ತಮ್ಮ ಇದ್ರೆ ಅವನು ಹಾಕೊಂಡ್ಬಿಟ್ಟು ಒಂದೊಂದೇ ರೂಮ್ ಕ್ಲಿಯರ್ ಮಾಡ್ಕೊಂಡು ಏನೇನಿದೆ ಎಲ್ಲ ಬಿಸಾಕೋದು, ಎತ್ತಾಕೋದು, ಇಟ್ಕೊಳ್ಳೋದು ಎಲ್ಲ ಮಾಡ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ. ಸೊ ನಾನಿರಲ್ಲ ನಾಳೆ. ಇವ್ರು 3 ಜನ ಸೇರಿ ಒಂದೊಂದು ಇಷ್ಟ ದಿವಸ ಏನ್ ಮಾಡ್ದೆ? ನಿನ್ ರೂಮುನು ಮಮ್ಮಿನೇ ಮಾಡಿದ್ದು ಅಲ್ಲ. ಸಾಹಿಲ್ ಕ್ಲೀನ್ ಮಾಡ್ಬೇಕಾದ್ರೆ ಲೇಟ್ ಆಗೇ ಬರ್ತಾನೆ. ಇಲ್ಲ ಮಮ್ಮಿ ಬ್ರೋ ಕೆಲಸ ಬಿಟ್ಟು ನನ್ಗೆ ಶ್ರವಣ್ ಬಂದ್ಬಿಡ್ತಾನೆ ಅನ್ಬೇಕಂದ್ರೆ. ನೋಡೋಣ, ಲೆಟ್ಸ್ ಗೋ ಗೈಸ್. ಏನೇನ್ ತೊಳೋದು ಅಂತ ನೋಡೋಣ ಬನ್ನಿ ಗೈಸ್. ಮಳೆ ನೋಡಿ ಹೆಂಗ್ ಬೀಳ್ತಾ ಇದೆ. ಇವ್ರು 3 ಜನ ಇವತ್ತು ನನ್ನ ಕೈಗೆ ಸಿಕ್ಕಿದ್ದಾರೆ ಅಂತ ಮಳೆ ಬರ್ತಿದ್ದೆ ಅನ್ಸುತ್ತೆ. ನೋಡಿ ಹೆಂಗ್ ಬೀಳ್ತಾ ಇದೆ ಮಳೆ. ಇಲ್ಲ ಇವಾಗ ಮಳೆ ಸ್ಟಾರ್ಟ್ ಅಂತೆ. ಹೌದಾ? ಯಾಕಂತೆ? ಅದಕ್ಕೆ ಹೌದಂತ? ಯಾಕಂದ್ರೆ ಹೌದಾ? ಮಳೆಗಾಲದ ಅಂದ್ರೆ ಮಳೆ ಬರುತ್ತಂತ? ಇಲ್ಲ, ಬಿಸಿಲು ಬರುತ್ತೆ. ಹೌದಾ? ಬಿಸಿಲಂದ್ರೆ ಬಿಸಿಲಾ? ಮಳೆ ಅಂದ್ರೆ ಚಳಿ ಮಾಡ್ಕೊಬೇಕು ಅಷ್ಟೇ. ಕೆಲಸ ಇಲ್ಲ. ಗೈಸ್ ಫೈನಲಿ ಐಕ್ಯ ರೀಚ್ ಆಗಿದ್ದೀವಿ. ಕಾಫಿ ಅಲ್ಲೇ ಇರುತ್ತಲ್ಲ, ಕಾಫಿ ಟೀ ಎಲ್ಲ ಇರುತ್ತೆ. ಏನೇನು ಬೇಕು ತಗೊಳ್ಳಿ, ಕುಡಿರಿ ಗೈಸ್. ಫ್ಯಾನ್ ತೊಗೊಳೋದಿದೆ, ಬೆಡ್ಶೀಟ್ಸ್ ತೊಗೊಳೋದಿದೆ, ಸ್ಕ್ರೀನ್ಸ್ ಗೊತ್ತಿಲ್ಲ, ಕಿಚನ್ ಐಟಮ್ಸ್ ತೊಗೊಳೋದಿದೆ, ಮತ್ತೆ ಜ್ಯೂಸ್ ಗ್ಲಾಸಸ್. ಓಕೆ, ಇಷ್ಟೆಲ್ಲ ತಗೊಂಡು ನಮ್ಮ ಅಮ್ಮನ ಇಲ್ಲಿ ಕೆಲ್ಸಕ್ಕೆ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ದುಡ್ಡಿಲ್ಲ ಅಂದರೆ ಕೆಲಸ ಮಾಡಬೇಕಲ್ಲ. ಸೊ ದುಡ್ಡು ಕೊಟ್ಟಿಲ್ಲ ಅಂದರೆ ನೀವು ಬಿಟ್ಬಿಟ್ಟು ಬಂದ್ಬಿಡೋಣ ಮನೆ. ಲಾಸ್ಟ್ ಬಾಯ್ ಆಗಿಬಿಡಿ ಅವ್ರಿಗೆ. ಲೆಟ್ಸ್ ಗೋ. ನಮ್ಮ ಅಕ್ಕಂಗೆ ಏನಾದ್ರು ತಗೋ, ಇದಿಷ್ಟ ಆಯಿತು, ಇದು ತಗೋತೀನಿ ಅಂತಾಳೆ. ಆಮೇಲೆ ಆನ್ಲೈನ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಅಂತಾಳೆ. ಏನು ಹೇಳೋಣ ಗೈಸ್ ನಾನು ಇಂಥವ್ರಿಗೆ. ಬನ್ನಿ ಈಗ ನಮ್ಮದು ಮೇನ್ ಏನಿದೆ ಐಟಮ್ಸ್ ನೋಡೋಣ, ತೊಗೊಳೋದು ಗೈಸ್ ಬೇಗ. ನನ್ನ ರೂಮ್ಗೆ ಏನು ತೊಗೊಳ್ಳೋ ಅಂತಾನೆ ನನಗೆ ಗೊತ್ತಿಲ್ಲ. ನಂಗೆ ಇದೆಲ್ಲ ಸಕ್ಕತ್ ಇಷ್ಟ ಆಯಿತು. ನಮ್ಮ ಅಮ್ಮ ನೋಡ್ರಿ ಇದನ್ನ ಕ್ಲೋಸ್ ಮಾಡೋದು ಕಷ್ಟ ಅಂತಿದ್ದಾರೆ. ಮಾಡಿ ಮಾರ್ಕ್ ಆಗೋಗುತ್ತೆ, ಕ್ಲೋಸ್ ಮಾಡಿ ಅಂತ ಅವರು. ಪೇಂಟ್ ಹೋಗ್ಬಿಡ್ತದೆ, ಚೆನ್ನಾಗಿ ಕಾಣುತ್ತೆ. ಹೋಗ್ತಾ ಅದೇನಾಗುತ್ತೆ ನೋಡಿ, ಮುಚ್ಚೋಕ್ಕಾಗಲ್ಲ. ದಯವಿಟ್ಟು ಇಟ್ಬಿಡಿ ವಾಪಸ್. ಇದು ನಂಗೆ ಸಕ್ಕತ್ ಇಷ್ಟ ಆಯಿತು. ನಮ್ಮ ಇದು ಬೇಡ ಅಂತವ್ರೆ. ಎಲ್ಲ ಐಟಮ್ ಇದರಲ್ಲಿ ಒಂದೇ ಕಲರ್ ಮೇಂಟೈನ್ ಮಾಡಬೇಕು ಗೈಸ್. ಫ್ಲೋರ್ ಮ್ಯಾಟ್ ತೊಗೊಳೋದಿದೆ. 1 2 3 4 5 6 7 ಒಂದು ಸಾಕು ಗೈಸ್. ಏನೇನು ಬೇಕು ತಿನ್ನೋದು ತೊಗೊಂಡಿದ್ದಾರೆ.
ನಾನು ಚಿಕನ್ ಮೀಟ್ ಬಾಲ್ ತೊಗೊಂಡೆ. ಬನ್ನಿ ಹೋಗಿ ತೋರಿಸ್ತೀನಿ ನಾನು ತೊಗೊಂಡಿದ್ದೀವಿ ಅಂತ ಮುಂದೆ. 2 ಫ್ಲೋರ್ ಫುಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಾಪಿಂಗ್ ಬಂದಿದ್ದೀವಿ, ಇವತ್ತು ತಿನ್ನಕ್ಕೆ ಬಂದಿದ್ದೀವಿ, ಗೊತ್ತಾಗ್ತಿಲ್ಲ. ಅಷ್ಟು ಎತ್ಕೊಂಡ್ಬಿಟ್ಟಿದ್ದೀವಿ ತಿನ್ನಕ್ಕೆ. 1600 ರೂಪಾಯಿಗೆ ಬರೀ ತಿಂತಾ ಇದ್ದೀವಿ ನಾವು ತೊಗೊಳಕ್ಕೆ ಬಂದು. ಗೈಸ್ ನಾವು ತೊಗೊಂಡಿರೋದನ್ನ ಬಿಸಿ ಮಾಡ್ಕೋಬೇಕು ಅಂತೇಳಿ ಬಿಸಿ ಮಾಡ್ಕೋತಾ ಇದ್ದೀವಿ. ಗೈಸ್ ಬಿಸಿ ಮಾಡ್ಕೊಂಬರೋಷ್ಟರಲ್ಲಿ 4 ರಿಂಗ್ ಎಗ್ರೋಗ್ಬಿಟ್ಟಿದೆ, ನಿಗೆಟ್ಸ್ ಎಗ್ರೋಗ್ಬಿಟ್ಟಿದೆ ಗೈಸ್. ಎಲ್ಲ ಮಿಕ್ಕಿದ್ ನೀನು ಹೊಟ್ಟೆಲಿ ಇದೆಯಲ್ಲಮ್ಮ. ತಿನ್ನಿ ಗೈಸ್, ನೀವು ತಿನ್ನಿ, ತೊಗೊಳ್ಳಿ. ಗೈಸ್ ಟಿಶ್ಯೂ ಇಲ್ಲಿದೆ, ಕಮ್ಮಿ ಇದೆ ಟಿಶ್ಯೂ. ಆದರೆ ಡವ್ ಮಾಡೋದು ಮಕ್ಕ ನೋಡಿ ಹೆಂಗೆ ಮಾಡ್ತಾರೆ. ಅಮ್ಮಂಗೆ ಐಸ್ ಕ್ರೀಮ್ ಅಂತ ನಾಮ ಹಾಕ್ಬಿಟ್ಟೆ. ಆಲೂಗಡ್ಡೆ ಅದು ಕೇಕ್ ನಮ್ಮ ಅಕ್ಕ ಬೇಕು ಅಂತ ತೊಗೊಂಡ್ವಿ. ತಿನ್ನೋ ಕೈ ಫುಲ್ ಅಂಟಂಟಾಗ್ಬಿಡ್ತು ಗೈಸ್. ಟಿಶ್ಯೂ ಇತ್ತಾ? ನೀವು ಟಿಶ್ಯೂ ಥರನೇ ಅನಿಸ್ತು ನನಗೆ. ಗೈಸ್ ನೋಡಿ, ಚೇರ್ ಕೆಳಗೆ ಹಿಂಗೆ ಕೈ ಇಟ್ಟೆ ಚುಚ್ಕೊಂಬಿಡ್ತೇನೋ, ಚುಚ್ಕೊಂಬಿಡ್ತು, ರಕ್ತ ಬಿಡ್ತು. ಗೈಸ್ ಕಾಫಿ ತೊಗೊಂಡಿದ್ವಿ 4 ಕ್ಯಾಪಚೀನೋ. ಗೈಸ್ ಈ ಮ್ಯಾಟ್ ಒಂಥರ ಚೆನ್ನಾಗಿದೆ, ತೊಗೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಸ್ಕ್ರೀನ್ ಸಾಕ್ಸೋದಿದೆ, ಇದು ಚೆನ್ನಾಗಿದೆ. ಇನ್ನೊಂದೇ ಅರ್ಥನೇ ಆಗ್ತಿಲ್ಲ, ಏನು ತಲೆ ಕೆಲೆ ಒಂಥರ ಮೇಲೆ ಕೆಳಗಾಗ್ತಿದೆ. ಗೈಸ್ ಒಂದು ಕಾಂಟೆಂಟ್ ಮಾಡೋದಿತ್ತು, ಸೊ ಅದಕ್ಕೆ ಏನೋ ಒಂಥರ ಕಾಂಟೆಂಟ್, ಫನ್ನಿ ಕಾಂಟೆಂಟ್ ಇಲ್ಲಿ ಮಾಡೋಂಗಿಲ್ಲ ಅಂದರು. ಸರಿ ಆಯಿತು, ಮುಂದೆ ಯಾವಾಗಾದ್ರು ಬೇರೆ ದಿನ ಮಾಡೋಣ, ಬೇರೆ ಎಲ್ಲಾದರೂ ಹೋಗ್ಬಿಟ್ಟು ಅಂತ ಸುಮ್ಮನೆ ಅದೇ. ನಮ್ಮ ಅಕ್ಕಂಗೆ ಕಳಿಸಿದ್ದೆ ಆಗಲೇ, ಫ್ಲವರ್ ಸುತ್ತಿಸ್ಕೊಂಬ ಸ್ವಲ್ಪ ಅಂತ. ಅಂದರೆ ಕಾಂಟೆಂಟಲ್ಲಿ ಆ ಥರ ಇತ್ತು ಪಾರ್ಟು. ನಮ್ಮ ಅಕ್ಕ ಹೋಗ್ಬಿಟ್ಟು ಒಳ್ಳೆ ಪಾಪ ಇನ್ನೂ ಬಂದಿಲ್ಲ. ನೋಡಿ ಗೈಸ್ ಡೆಡಿಕೇಶನ್. ಹಲೋ, ಎಷ್ಟು ಕದ್ದೆ? ಹಾಂ ಸರಿ ಬಾಬಾ ಎತ್ಕೊಂಬಂದು ನೋಡಿ ಗೈಸ್. ಅದಾಗಲ್ಲ, ವಿಡಿಯೋ ಇಲ್ಲಿ ಮಾಡಂಗಿಲ್ಲ ಅಂತೆ. ಎತ್ಕೊಂಡು ಬಂದಲ್ಲ ಅಷ್ಟು ದೂರ ಹೋಗಿ. ಆಯ್ತು ಇರಲಿ ಬಾ, ವಿಡಿಯೋ ಮಾಡಂಗಿಲ್ಲ ಅಂತ. ಆಯ್ತು ಬಿಡು, ವಾಪಸ್ ಇಟ್ಟು ಇಲ್ಲಿಡು. ಗೈಸ್ ಇನ್ನೂ ಶಾಪಿಂಗ್ ಮುದ್ದೆ ಇಲ್ಲ, ಬೇಜಾನಿದೆ ಗೈಸ್. ಇದು 500 ರೂಪಾಯಿ ಗೈಸ್. ಈಗ ಫಸ್ಟ್ ಕಿಚನ್ ಐಟಮ್ಸ್ನ ನೋಡ್ತಾ ಇದ್ದಾರೆ ನಮ್ಮ ಅಕ್ಕ ಅವರು. ಬಿಕಾಸ್ ನಮ್ಮ ಅಕ್ಕ ಕಿಚನ್ ಸೆಕ್ಷನ್ ಏನೇ ಇದ್ರು ಕಿಚನಲ್ಲಿ ನೀಟಾಗಿ ಕ್ಲೀನಾಗಿ ನೋಡ್ಕೊಳ್ಳೋದು ಇನ್ಮೇಲೆ ನಮ್ಮ ಅಕ್ಕ. ಅದಕ್ಕೆ ಅವ್ಳ ಕಿಚನ್ಗೆ ಏನು ಬೇಕು ಏನು ಬೇಡ ಅಂತ ನೋಡ್ತಾ ಇದ್ದಾಳೆ ಗೈಸ್. ನಮ್ಮ ಲೈಲಾ ಮಜ್ನು ಅವ್ರು ಇಬ್ಬರದು ಒಂದು ಫೋಟೋ ಹಾಕ್ಬಿಟ್ಟಿದ್ದಾರೆ, ಅವ್ರ ರೂಮಲ್ಲಿ ಹಾಕ್ಬಿಡೋಣ ಅನ್ಕೊಂಡೆ. ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ ಗೈಸ್. ವೈಟ್ ಕಲರ್ ಬೌಲ್ಸ್ಗೆ 69 ರುಪೀಸ್, 129 ಬ್ಲ್ಯಾಕ್ ಕಲರ್ಗೆ. ನನಗೆ ಬ್ಲ್ಯಾಕ್ ಪ್ಲೇಟ್ಸು ಬ್ಲ್ಯಾಕ್ ಇದಕ್ಕಿಂತಲೇ ಆಗಿಂದ ಆಯ್ಕೆ ಹುಡುಕಿರೋದು ನಾನು. ಅವ್ರಿಗೆ ಸಿಕ್ಕಿದೆ, ಇವಾಗ ನೋಡಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ವೈಟ್ ತೊಗೊಳೋದ ಬ್ಲ್ಯಾಕ್ ತೊಗೊಳೋದ ಅಂತ ಮಾಡೋದು. ವೈಟಾ ಬ್ಲ್ಯಾಕಾ? ಎರಡು ಬೇಡ ಗೈಸ್. ನನಗೆ ಲಿಟ್ರಲ್ ಏನೂ ಅರ್ಥನೇ ಆಗ್ತಿಲ್ಲ. ನನಗೆ ಇಂಟೀರಿಯರ್ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ. ಯಾವ ರೂಮ್ಗೆ ಏನು ಹಾಕಬೇಕು, ಹೆಂಗಿಡಬೇಕು ಅನ್ನೋದು ನನಗೆ ಐಡಿಯಾನೇ ಇಲ್ಲ. ನೋಡಿ ಸಖತ್ತಾಗಿ ಕಾಣ್ತದೆ ಇದು ಹಾಲ್. ನಮ್ಮ ಹಾಲ್ ಈ ಥರ ಕನ್ವರ್ಟ್ ಮಾಡ್ಬೋದಾ ನೋಡಬೇಕು. ಯಾರು ಇಂಟೀರಿಯರ್ ಡಿಸೈನ್ ಇದ್ದರೆ ಪ್ಲೀಸ್ DM ಮಾಡಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಸ್ವಲ್ಪ ಪ್ಲೀಸ್. ಸೊ ಬ್ಲ್ಯಾಕ್ದು ವಾಪಸ್ ಇಟ್ಬಿಟ್ವಿ. ಬೇರೆ ದಿನ ಇದೆಲ್ಲ ತೊಗೊಂಡವ್ರು ನಮ್ಮ ಅಪ್ಪ ಅಮ್ಮ ಇನ್ನೂ ನಮ್ಮ ಅಪ್ಪ ಎಲ್ಲಿ? ನಮ್ಮ ಅಪ್ಪ ಎಲ್ಲ ಸೆಲ್ಫಿ ಇಟ್ಕೊತಿರ್ತಾರೆ ಪಕ್ಕ, ಯಾವುದಾದ್ರೂ ಒಂದು ಕಡೆ ಸೆಲ್ಫಿ ಇಟ್ಕೊತಿರ್ತಾರೆ ಗೈಸ್. ಐಕೆ ಅಲ್ಲಿ ತುಂಬ ಬಟರ್ಫ್ಲೈಗಳು ನೋಡಿದ್ವಿ ನಾವೇ, ನಮ್ಮ ಅಪ್ಪ ಬೇರೆ ಕಾಣ್ತಾ ಇಲ್ಲ. ಅದು ಹೆಂಗ ಹೋಗ್ಬಿಡ್ತಾರೆ, ಎಲ್ಲ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾರೆ. ಇಲ್ಲೇ ಕಣ್ಣೆದುರನ್ನೇ ಇರ್ತಾರೆ. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್. ವಾಶ್ರೂಮ್ ಆನ್ ದ ವೇ. ವಾಶ್ರೂಮ್ಗೆ ಹೋಗೋ ಜಾಗದಲ್ಲಿ ಫುಲ್ ಇದು ನೋಡಿ ಐಟಮ್ಸ್ ನೋಡ್ಕೊಂಡು ಹೋಗ್ಲಿ ಅಂತ. ಹೋಗ್ತಾ ಮಿರರ್ ನೋಡ್ಕೊಂಡು ಹೋಗ್ಲಿ ಅಂತ ಮಿರರ್ಗಳು ಹಾಕ್ಬಿಟ್ಟವ್ರು. ಸ್ಟಾರ್ಟಿಂಗಿಗೆ ಹೋಗ್ಬಿಟ್ರೆ ವಾಪಸ್ ಯಾಕೆ ಹೋದ್ರಿ ನೀವು?
ನಂಗೆ ಗೊತ್ತಾಗಿಲ್ಲ ಕನ್ಫ್ಯೂಸ್ ಆಗಿ ರೀಸರ್ಚ್ ಕರ್ಕೊಂಡು ಹೋದ್ರಲ್ಲಿ ಹಾ. ಅದ್ಬಿಟ್ಟು ಹೋಗ್ಬಿಟ್ಟ ಅವನು. ಹೌದು ಅವ್ರಿಗೊಂದು ಕೆಲಸ ಮಾಡಿ ಕ್ಯಾಂಟೀನ್ ಏರಿಯಾ ಅಂತೇಳಿ ಕ್ಯಾಂಟೀನ್ ಏರಿಯಾ ಅಪ್ಪ ನಮ್ನೆಲ್ಲ ಬಿಟ್ಟು ಹೋಗ್ಬಿಟ್ಟವ್ರೆ ರೌಂಡೆಲ್ಲೋ ಫೈನಲ್ ಇವಾಗ ಸಿಕ್ಕಿದ್ದಾರೆ ವಾಶ್ರೂಮ್ ಅಲ್ಲಿ ಅಂತ ಕೇಳ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದಾರಂತೆ ಇವಾಗ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿದ್ರೆ ಹುಡುಕ್ತಿದ್ರಂತೆ ಈಗ ನಾವು ಫೋನ್ ಮಾಡೋದಕ್ಕೆ ಇಲ್ಲಿ ಬರಕ್ಕೆ ಹೇಳಿದ್ವಿ ಬಂದ್ರು ನೋಡಿ ಗೈಸ್ ಏನು ಐಕೆ ಒಬ್ಬರೇ ರೌಂಡ್ ಹೊಡಿಯಕ್ಕೆ ಹೋಗಿದ್ರಾ ಯಾಕೆ ನೀವು ನಮ್ಮ ಜೊತೆಗಿರಲ್ಲ ನಂಗೆ ಗೊತ್ತಿಲ್ಲ ನಾವು ಇಲ್ಲಿ ಫ್ಯಾಮಿಲಿ ಆಚೆ ಬಂದಾಗ ಜೊತೆಗಿರ್ಬೇಕು ಒಬ್ಬೊಬ್ರು ಗುಡು ರನ್ನಿಂಗ್ ರೇಸ್ ಇಟ್ಟಿದ್ದೀವ ನಾವು ಇಲ್ಲ ಅಂದ್ರೆ ನೀವು ಫಸ್ಟ್ ಏನಾದ್ರು ಓಡೋದ್ರೆ ನಿಮ್ ಪ್ರೈಸ್ ಸಿಗುತ್ತಾ ಇಲ್ಲಿ ನಾನು ಹೋಗಿದ್ದು ಹಾ ರೆಸ್ಟ್ ರೂಮ್ಗೆ ಹೋದೆ, ಹಾ ಅವ್ನು ಬಿಟ್ಬಿಟ್ಟು ಅಲ್ಲ ರೆಸ್ಟ್ ರೂಮ್ ಹೋದ್ರೆ ಹೇಳ್ಬಿಟ್ಟು ಹೋಗ್ಬೇಕು ರೆಸ್ಟ್ ರೂಮ್ಗೆ ಹೋಗ್ತಾ ಇದೀನಿ ಅಂತ ಸೋನ್ ಹೇಳಿದ್ನಲ್ಲ ಅವಳೇ ಹುಡುಕ್ತಾವಳು ನಿಮ್ನ ಎಲ್ಲೋದ್ರು ಅವ್ರು ಅಂತ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಸೋನು ಹೇಳಿದ್ರು ಪಕ್ಕದಲ್ಲಿ ಯಾರಿಗಾರು ಹೇಳಿದ್ರು ಮಮ್ಮಿಯಲ್ಲಿ ನೀವು ಬಟರ್ಫ್ಲೈ ಹಿಂದೆ ಹೋಗಿದ್ದೀರಾ ಅಂತ ಡೌಟ್ ಅಲ್ಲಿ ಇದ್ದಾರೆ ಯಾವ್ದೋ ಬಟರ್ಫ್ಲೈ ಹಿಂದೆ ಹೋಗಿದ್ದೀರಾ ಬಟರ್ಫ್ಲೈ ಅಯ್ಯೋ ದೇವ್ರೆ. ಬರ್ತಾರೆ ಇವಾಗ ಈಗ ಬಟರ್ಫ್ಲೈ ಎಲ್ಲಿದೆ ಬಟರ್ಫ್ಲೈ ಅದನ್ನ ಬಟರ್ಫ್ಲೈ ಅಂತ ನೀವು ಕರಿತಾ ಇದ್ದೀರಾ ಬಟರ್ಫ್ಲೈ ದೊಡ್ಡ ಬಟರ್ಫ್ಲೈ ಚಿಕ್ಕದು. ಅವ್ರಿಗೆ ವಾಶ್ರೂಮ್ಗೆ ಹೋಗ್ತೀವಿ. ಹೇಳಿದೆ ನಾನು ಎಲ್ಲಿ ಹೇಳ್ದೆ ನೀನೇ ಹುಡುಕ್ತಿದ್ದಲ್ಲ ಎಲ್ಲಿ ಅಂತ ವಾಶ್ರೂಮ್ ಹೋಗಿದ್ದಾರೆ ಅಂತ ಹೇಳ್ದೆ, ನೀನ್ ಕೇಳಿಸ್ಕೊಂಡಿಲ್ಲ. ಗೈಸ್ ಈಗ ಏನೇನು ಬೇಕು ಇದರಲ್ಲಿ ನಾವು ತಗೊಳ್ಳೋದು ಮಿಕ್ಕಿದೆಲ್ಲ ವಾಪಸ್ ಹಾಕೋದು ಅಂತ ಅಂದ್ಕೊಂಡು ನಮ್ಮ ಅಕ್ಕ ನಮ್ಮಮ್ಮ ಇವಾಗ ಏನು ಮಾಡ್ತಾವ್ರೆ ಅಂದ್ರೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ಶಿವಾಜಿನಗರ್ಗೆ ಹೋದ್ರೆ ಕಮ್ಮಿಗೆ ಸಿಗುತ್ತೆ, ಮಲ್ಲೇಶ್ವರಮಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತೇಳಿ ಇಷ್ಟೊತ್ತು ಓಡಾಡಿಸಿ ಎತ್ತಿಸ್ಕೊಂಡು ನೋಡಿ ಹೆಂಗೆ ಕೂತವ್ರು ನಾ ಅಪ್ಪ ಪಾಪ. ಸೊ ಇದ್ರಲ್ಲಿ ಏನೇನು ತಗೊಳ್ತಾರೆ ಏನೋ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಎಲ್ಲ ಬಿಲ್ಲಾಗಿ ಅಲ್ಲಿಂದ ಬಿಲ್ಲಾಗಿ ಇಲ್ಲಿ ಬರ್ತದೆ ಎಲ್ಲ ಇಲ್ಲಿ ಹಾಕೋತಾ ಇದೀವಿ ನೋಡಿ. ಸೊ ನಾನು ನಮ್ಮ ಅಕ್ಕಂಗೆ ಕೆಳಗಿರ್ತೀನಿ ನೀನು ಬಾ ಲಿಫ್ಟಲ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ಟೇರ್ಸಲ್ಲಿ ಬಂದೆ. ಅಕ್ಕ ಅದನ್ನ ಅಮ್ಮಗೆ ಹೇಳಿಲ್ಲ, ಅವರೆಲ್ಲ ಅಲ್ಲಿ ಕಾಯ್ತವ್ರೆ ನಾನು ವಾಶ್ರೂಮ್ಗೆ ಹೋಗಿದ್ದೀನಿ ಅಂತ. 15 ನಿಮಿಷದಲ್ಲಿ ನೋಡ್ಕೊಂಡು ಓಡಾಡ್ತಾ ಇದ್ದೀನಿ, ಬಂದಿಲ್ಲ ನೋಡಿ ಇವಾಗ ಬಂದಿರೋಲ್ಲ. ಗೈಸ್ ಎಲ್ಲ ಈ ಐಟಮ್ಗಳನ್ನ ಒಳಗೆ ಎತ್ಕೊಂಡು ಹೋಗ್ಬೇಕು, ಎಲ್ಲ ಎತ್ಕೊಂಡು ಹೋಗ್ಬೇಕು ಗೈಸ್. ಬಾಯಲ್ಲಿ ಕೈತವನೆ ಗೈಸ್ ಇಷ್ಟೇ ತಂದಿರೋದಕ್ಕೆ 12,000 ಬಿತ್ತು. ಸೊ ಫಸ್ಟ್ ನಮ್ಮ ಟುಮ್ಗೆ ನನ್ನ ತಮ್ಮ ಮನೆಯಲ್ಲಿ ಲಾಸ್ಟ್ ಹುಟ್ಟಿರೋ ಒಬ್ಬ ನಾವೆಲ್ಲ ತುಂಬ ಇಷ್ಟಪಡೋ ನನ್ನ ತಮ್ಮಂಗೆ ನಾವು ಏನೂ ತಂದಿಲ್ಲ. ಗೈಸ್ ಸೊ ಹೇಳ್ಬಿಡ್ತೀನಿ ನೋಡಿ, ಮ್ಯಾಟ್ಸು ಒಂದು ಇಲ್ಲಿ ಹಾಕೋಕ್ಕೆ, ನಮ್ಮೆಲ್ಲ ರೂಮ್ಗೆ ಒಂದೊಂದು ಮ್ಯಾಟ್ಸ್, ಒಂದಷ್ಟು ಮ್ಯಾಟ್ಸ್ಗಳು 2-3 ವಾಶ್ ಮಾಡಿರೋ ವೆಸಲ್ಸ್ನ ಇಡೋಕ್ಕಂತೆ. ತುಂಬ ಐಟಮ್ಸ್ ಸೆಲೆಕ್ಟ್ ಮಾಡಿದ್ವಿ, ಆಮೇಲೆ ಅಲ್ಲಲ್ಲಿ ಅಮೆಝಾನು ಅಲ್ಲಿ ಫ್ಲಿಪ್ಕಾರ್ಟ್ ಎಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಸೇವಿಂಗ್ ಮಾಡೋಣ ಅಂತೇಳಿ ಆರ್ಡರ್ ಮಾಡೋಣ ಅಂತ ಬಾಕಿದೆಲ್ಲ ಹಂಗೆ ಇಟ್ಬಿಟ್ಟು ಬಂದ್ವಿ. ಫಸ್ಟ್ ಪ್ಯಾನ್ಸು ನೋಡಿ ಇಷ್ಟೇ ಕಾಣ್ತಾ ಇದೆ, ಇಷ್ಟೇ ತಂದಿದ್ದು ನಾವು ಇಷ್ಟೊತ್ತು ಹೋಗಿ ಅನಿಸ್ತಿದೆ. ಈಗ ಪ್ಯಾನು, ಸ್ಪೂನ್ಗಳು, ಬುಟ್ಟಿ, ಬೌಲ್ಗಳು, ಮತ್ತೆ ಪ್ಲೇಟ್ ಇಡಕ್ಕೆ ಸ್ಟ್ಯಾಂಡು, ಇದ್ರೊಳಗೆ ಟವಲ್ಗಳು, ಒಂದು ಕಾಂಟೆಂಟ್ ಮಾಡೋಕ್ಕೆ ಇದ್ದೀನಿ ಏನೋ ಅದು ನಿಮಗೆ ಸರ್ಪ್ರೈಸ್. ಅದು ತರಕಾರಿ ವಾಷರು, ಮತ್ತೆ 2 ಡಬ್ಬ ತೊಗೊಂಡವ್ರು ಚಿಕ್ಕದು, ಮತ್ತೆ ಇದೊಂದು ಡಬ್ಬ, ಇದ್ರೊಳಗೆ 5 ಡಬ್ಬಗಳಿದೆ ಗೈಸ್. ಇದನ್ನು ಸ್ಟೀಲ್ದನ್ನು ತೊಗೊಂಡವ್ರು ನಮ್ಮ ಅಮ್ಮ, ಮತ್ತೆ 5 ಡಬ್ಬ ತೊಗೊಂಡವ್ರೆ. ಇನ್ನು ಬಾಕಿದೆಲ್ಲ ತುಂಬ ಆನ್ಲೈನ್ ಆರ್ಡರ್ ಮಾಡೋದಿದೆಲ್ಲ ಸೆಲೆಕ್ಟ್ ಮಾಡಿ ಇದು ಕಾರ್ಟ್ಗೆ ಹಾಕಿಟ್ಟಿದ್ದೀನಿ, ನೋಡೋಣ ಏನು ಮಾಡೋದು ಅಂತ. ಗೈಸ್ ಈಗ ಒಂದು ಕಿರಿಕ್ ಆಗಿದೆ ನಮ್ಮ ಮನೇಲಿ, ನಮ್ಮ ಕಿರಿಕ್ ಸ್ಟಾರಿಂದ ಕಿರಿಕ್ ಆಗಿದೆ, ಅದನ್ನು ತಿನ್ನೋಣ ಬನ್ನಿ. ಸೊ ವೈಫೈ ಫಿಕ್ಸ್ ಮಾಡಿದ್ದೀವಿ, ಮೇಲ್ಗಡೆ ಸಾಯಿಲ್ ರೂಮಲ್ಲಿ ಫಿಕ್ಸ್ ಆಗಿರೋದು ವೈಫೈ. ಥರ ಅವ್ನ ರೂಮ್ ಬೆಸ್ಟ್ ಅನ್ಕೊಡಿ, ಲೈಟ್ಗೆ, ಬೆಡ್ಗೆ, ಫ್ಯಾನ್ಗೆ ಎಲ್ಲಾನು ವೈಫೈನು ಅವ್ನ ರೂಮ್ಗೆ ಫಿಕ್ಸ್ ಆಗಿಬಿಟ್ಟಿದೆ. ಇಲ್ಲಿ ಮುಂಚೆ ಇದ್ದಿದ್ದು ಓನರ್ದು ಕನೆಕ್ಷನು ಆ ರೂಮಲ್ಲೇ ಇದ್ದಿದ್ದು, ನನ್ನ ರೂಮಲ್ಲಿ ವೈಫೈ ಕರೆಕ್ಟಾಗಿ ಬರ್ತಾ ಇಲ್ಲ, ಮತ್ತು ಕೆಳಗಡೆನೂ ವೈಫೈ ಬರಲ್ಲ. ಸೊ ಅದಕ್ಕೆ ನಾಳೆ ಅವ್ರು ವೈಫೈ ಅವ್ರು ಬಂದು ಇನ್ನೊಂಚೂರು ಏನು ಮಾಡೋದು ನೋಡ್ತಾರಂತೆ. ಲೆಟ್ಸ್ ಸಿ ಗೈಸ್. ನಮ್ಮ ಅಕ್ಕದು ನಮ್ಮ ತಮ್ಮಂದು ಮತ್ತೇನೋ ಜಗಳ ಆಗಿದೆ ಒಂದು ಚಿಕ್ಕದು, ಇಬ್ಬರು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಏನು ಜಗಳ ಆಗಿಲ್ಲ ಗೈಸ್ ಅಲ್ಲ ಗೈಸ್, ಈಗ ನನ್ನ ತಮ್ಮ ನಮ್ಮ ಅಕ್ಕಂಗೆ ಏನೋ ಅಂದ, ಅದು ಬೇರೆ ವಿಷಯ. ನೋಡಿ ಪಪ್ಪಿ ಕೊಡ್ತವ್ರು ನಮ್ಮ ಅವನಿಗೆ ಅಲ್ಲ, ಬಟ್ ಆದ್ರೂ ನಮ್ಮ ಅಕ್ಕಗ ನಾ ಮಾತು ಹೇಳ್ಬಾರ್ದಿತ್ತು. ನಮ್ಮ ಅಕ್ಕ ಇವಾಗ ಡಿಸೈಡ್ ಮಾಡಿದಾಳೆ, ಬಿಡು ಮಾತಾಡೋದು ಬೇಡ ಅವನ್ಗೆ ಅಂತ. ಇರ್ಲಿ ಅವಳು ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದಾಳೆ. ಸೊ ಇನ್ನೇನು ನಾವು ಹೇಳಕ್ ಆಗಲ್ಲ, ಪಾಪ ಇರ್ಲಿ, ಅವಳೆ ಹ್ಞೂ ಅಂತ ಹೇಳ್ತಾವಳು. ಇಷ್ಟೊತ್ತಿಗೆ ಮಾತಾಡ್ಬೇಕಿತ್ತಲ್ಲ ಹಂಗಿದ್ದಿದ್ರೆ. ಸಾಯಿಲ್ ನೋಡಿ ಇಷ್ಟೊತ್ತಾದ್ರೂ ಅವಳು ಮಾತಾಡಿಲ್ಲ ಅಂದ್ರೆ ನೋಡಿ ಗೈಸ್, ದುರಾಂಕರ ನೋಡಿ. ಸಾಯಿಲ್ ಕರೆದ್ರು ನೋಡಲ್ಲ, ಅಷ್ಟು ದುರಾಂಕರ. ನಮ್ಮ ಅಕ್ಕ ಇದ್ದಾಳೆ ಅಂತ ನನ್ನ ಪಕ್ಕದಲ್ಲಿ.
ಛೇ ನಮ್ಮ ಅಕ್ಕಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಗೈಸ್. ಹೋಗಿ ಮಾತಾಡ್ ನೋಡೋಣ ಸಾರಿ ಮಾತಾಡು ನೋಡೋಣ ಮಾತಾಡು ನೋಡಿ ಗೈಸ್ ಜಗಳ ಆಗಿದೆ ಇಬ್ರು ಮಾತಾಡಲ್ಲ ಮಾತಾಡು ನೋಡೋಣ. ಯೋಚನೆ ಮಾಡ್ತಾಳು ಮಾತಾಡಲ್ಲ ಬೇಡವಾ ಅಂತ. ವ್ಲಾಗ್ಗೋಸ್ಕರ ಮಾತಾಡ್ತಿರೋದು. ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು. ಹೊಸ ಮನೇಲಿ ಫಸ್ಟ್ ಜಗಳ ಅಂತ ಟೈಟಲ್ ನಾಳೆ. ನೀರು ಕುಡ್ಕೊಂಡು ಮಾತಾಡ್ತಾಳು ಅಷ್ಟು ಭಯ ಇಟ್ಟವ್ ನೋಡಿ ಅವನು. ಬಾಟ್ಲು ಕುಡಿತೇನೆ ಅವಳೆ. ಏನ್ ಮಾತಾಡ್ಬೇಕು? ಊಟ ಮಾಡ್ತಾನ. ಮಾತಾಡು ಏನ್ ತಿಂದೆ ಅಷ್ಟೇನಾ? ನಾಯಿ ಅವನು ಯಾರು ಮಾತಾಡಿ. ಊಟ ಮಾಡ್ತಾನ ಪಾಪ ನೆಮ್ಮದಿಯಾಗಿ ಊಟ ಮಾಡಕ್. ಒಂದ್ಸರಿ ತಿನ್ಸಕ್ ಹೇಳಿ ನೋಡೋಣ. ನೀವಿಬ್ರು ಮಾತಾಡ್ತಿಲ್ಲ ಏನ್ ತಿಂತಾ ಇದೀರ? ನೀವಿಬ್ರು ಮಾತಾಡಬಾರ್ದು. ತಿನ್ಸ್ಬಿಡ ಗೈಸ್. ಬಂದಾಗ್ಬಿಟ್ರು ಗೈಸ್. ಛೇ ಇವತ್ತಿನ ಕಾಂಟೆಂಟ್ ಮಿಸ್ ಆಯ್ತು ಗೈಸ್. ನೆಕ್ಸ್ಟ್ ಟೈಮ್ ಸಿಗ್ತೀನಿ ಜಗಳದಲ್ಲಿ. ಬರುತ್ತೆ ಇನ್ನೊಂದು ಕಾಂಟೆಂಟ್ ಬರುತ್ತೆ, ಇನ್ನೊಂದು ಜಗಳ ಆಗುತ್ತೆ. ಇವರಿಬ್ರು ಜಗಳ ಆಡ್ತಾರೆ, ಅದು ನಿಮಗೆ ಗೊತ್ತು. ಒಂದೊಂದು ವಿಷಯಕ್ಕೆ ಜಗಳ ಆಡ್ತಾರೆ. ಮಧ್ಯದಲ್ಲಿ ನಾನು ಕೆಟ್ಟವನಾಗ್ಬಿಡ್ತೀನಿ, ಅದೇ ಬೇಜಾರು. ಅವನು ಅವಳಿಗೆ ಬೈದ, ನಾನು ಹೋಗ್ಬಿಟ್ಟು ಸಾಯಿಲಿಗೆ ಬೈದ್ಬಿಟ್ಟೆ. ಸಾರಿ ಹುಡಿತಾ ಇದ್ದೋಳು ಅಂತ ಗೊತ್ತಿಲ್ಲ, ನನಗೆ ಬೈತಾ ಇರಲಿಲ್ಲ. ಸಾರಿ ಗೈಸ್. ಇದ್ರ ಮೇಲೆ ನಾನು ಡೋಂಟ್ ಸಿಟ್ ಓನ್ಲಿ ಸ್ಯಾಮ್ ಸಮೀರ್ ಅಂತ ಹಾಕ್ಸ್ತೀನಿ ಅಂದೆ, ಅದಕ್ಕೆ ನಗ್ತಾವ್ರು ನೋಡಿ ಗೈಸ್. ಡೋಂಟ್ ಸಿಟ್ ಓನ್ಲಿ ಸ್ಯಾಮ್ ಸಮೀರ್. ಓಕೆ ಡೋಂಟ್ ಸಿಟ್ ದಿಸ್ ಚೇರ್ ಇಸ್ ಓನ್ಲಿ ಫಾರ್ ಸ್ಯಾಮ್ ಸಮೀರ್. ಹಿಂಗೆ ಹಾಕ್ಸ್ಕೊತೀನಿ ಗೈಸ್. ಇದನ್ನ ಎತ್ಕೊಂಡು ಮೇಲೆ ಹಾಕೋತೀನಿ. ದಿಸ್ ಸೀಟ್ ಬಿಲಾಂಗ್ಸ್ ಟು ಸ್ಯಾಮ್ ಸಮೀರ್. ಅಲ್ಲ ನೀವು ಕೂತ್ಕೋಬೇಡಿ ಅಂತ ಹೇಳ್ಬೇಕಲ್ಲ. ಬಿಲಾಂಗ್ಸ್ ಟು ಎಲ್ರಿಗೂ ಗೊತ್ತು, ಇದು ನಂದೇ ಚೇರ್ ಅಂತ. ಬಿಲಾಂಗ್ಸ್ ಟು ಅಂತ ನಿಮ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ನನ್ನ ರೂಮ್ಗೆ ಅಂತ ತಂದಿದ್ದು ಯೂಸ್ ಮಾಡ್ಬೇಕು ಅಂತ ಅಲ್ವಾ? ಟೀಚರ್ ಕರೆಕ್ಟ್ ಟೀಚರ್. ಯು ನೋ ಡೋಂಟ್ ಸಿಟ್ ಸುಳ್ಳು ಸ್ಯಾಮ್ ಸಮೀರ್ ನಾಟ್ ಕೂತ್ಕೋಬೇಕು. ಗೈಸ್ ಯಾರಾದ್ರು ಸೋಫಾ ಅವ್ರು ಇದ್ರು ನಮ್ಗೆ ಮೆಸೇಜ್ ಹಾಕಿ ಗೈಸ್. ಕಾಮೆಂಟ್ ಹಾಕಿ ಮೆಸೇಜ್ ಹಾಕಿ. ಐ ಆಮ್ ಲುಕಿಂಗ್ ಫಾರ್ ಸೋಫಾ, ಐ ಆಮ್ ಲುಕಿಂಗ್ ಫಾರ್ ಎಸಿ ಡೌಟ್ ಈಗ ಬಿಡಿ. ಮ್ಯಾಟ್ರಸ್ ಆಗಿದೆ. ಮ್ಯಾಟ್ರಸ್ಸು ನಾನು ನೋಡ್ಬೇಕು, ನೋಡೋಣ. ನಮ್ಮ ಅಕ್ಕದ ಬೇಡ ನಂದು ಹೇಳ್ತಾ ಇರೋದು. ಮ್ಯಾಟ್ರಸ್ ಅವಳ್ದು. ಸೋಫಾ ಮತ್ತೆ ಡೈನಿಂಗ್ ಟೇಬಲ್ ಇದೆಲ್ಲ ತೊಗೋಬೇಕು. ಎಲ್ಲಾದ್ರು ಫರ್ನಿಚರ್ ಅವ್ರು ನನ್ನ ವ್ಲಾಗ್ ನೋಡ್ತೀರಾ ಪ್ಲೀಸ್ ಕಾಮೆಂಟ್ ಹಾಕಿ. ಮ್ಯಾಟ್ಸ್, ಸ್ಕ್ರೀನ್ಸ್ ಎಲ್ಲ ಹೋಗ್ಬೇಕು. ಟಿವಿ, ಫ್ರಿಜ್ಜು, ಎಸಿ, ನೈಟಿ, ಚಡ್ಡಿ ಬನೀನ್. ಮಮ್ಮಿಗೆ ನೈಟಿ, ಡ್ಯಾಡಿಗೆ 90 ಅಂತೆ. ಎಲ್ಲ ತಗೋಬೇಕು. ಸೊ ಪ್ಲೀಸ್ ಯಾರಾದ್ರೂ ಇದ್ರೆ ಕಾಮೆಂಟ್ ಹಾಕಿ. ನೈಟಿ ಎಲ್ಲಿ ತೊಳೋದು, 90 ಎಲ್ಲಿ ತೊಳೋದು, ತಮ್ಮಂಗೆ 90 ಎಲ್ಲಿ ತೊಳೋದು. ಅದು ನಾನು ಮನೇಲಿ ಯಾವಾಗ್ಲೂ 90 ಹಾಕೊಂಡೇ ಇರ್ತೀನಿ. ಕಾಮೆಂಟ್ ಹಾಕಿ. ಸೊ ನಮ್ಮ ಮನೆಯದು ಫಸ್ಟ್ ಬಿರಿಯಾನಿ. ಹುಡುಕಿ ಚಿಕನ್ ಹಾಕಿ ತೊಳೋದಕ್ಕೆ ಮೂಳೆ. ಫಸ್ಟ್ ಬಿರಿಯಾನಿ ಆಫ್ ರೋಸ್ಟ್ ತಿನ್ನೋಣ.